ನಮಸ್ಕಾರ. ಸಹಕಾರಿ ಟಿವಿ ಮೊದಲು ಮಾನವನಾಗು. ನಮ್ಮ ಸಹಕಾರ ಸಂಘ ನಮ್ಮ ಹೆಮ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಆತ್ಮೀಯ ಸಹಕಾರಿ ಬಂಧುಗಳೇ, ಎಲ್ಲ ಭಾಗಗಳಲ್ಲೂ ಸಹ ಒಂದು ಸಹಕಾರ ಸಂಘ, ಪತ್ತಿನ ಸಹಕಾರ ಸಂಘಗಳಿರುತ್ತೆ. ಹಣಕಾಸಿನ ವ್ಯವಹಾರ ಅಂತಂದರೆ ಮೊದಲು ನಮಗೆ ಬರುವಂಥದ್ದು ನಂಬಿಕೆ ಮತ್ತು ವಿಶ್ವಾಸ. ಸೊ ಆ ಭಾಗದ ಲೋಕಲ್ ಏನು ಎಲ್ಲರೂ ಇರ್ತಾರೆ, ಸ್ಥಳೀಯರು ಇರ್ತಾರೆ, ಅವರ ಮೇಲಿನ ವಿಶ್ವಾಸದಲ್ಲಿ ಒಂದು ಸಹಕಾರ ಸಂಘ ನಡೆಯುತ್ತೆ. ಅಂತಹ ಒಂದು ವಿಶ್ವಾಸದ ಇತ್ತೀಚೆಗಷ್ಟೇ ಒಂದು 5 ವರ್ಷಗಳ ಹಿಂದೆ ಶುರುವಾಗಿ ಬಹಳಷ್ಟು ಲಾಭದಲ್ಲಿರುವಂತಹ ಒಂದು ಸಂಸ್ಥೆ ಧನಲಕ್ಷ್ಮಿ ಪತ್ತಿನ ಸಹಕಾರ ಸಂಘ. ಬನ್ನಿ, ಈ ಧನಲಕ್ಷ್ಮಿ ಪತ್ತಿನ ಸಹಕಾರ ಸಂಘದ ಅಭಿವೃದ್ಧಿ ಕೆಲಸಗಳು ಹೇಗಿದೆ ನೋಡ್ಕೊಂಡು ಬರೋಣ. ನಮಸ್ತೆ. ಕಾರ್ ಗ್ಯಾಲಕ್ಸಿ ಅಬ್ದುಲ್ ಅಂತ ಹೇಳ್ಬಿಟ್ಟು ಕಾರ್ ಶೋರೂಮ್ ಇದೆ ನಂದು. ಈ ಬ್ಯಾಂಕಿಂದ ನಾನು ಕಾರ್ ಬಿಸ್ನೆಸ್ಸು, ಲೋನು, ಪ್ರತಿಯೊಂದು ಲೋನ್ಗೂ ನಾನು ಇಲ್ಲೇ ಟ್ರಾನ್ಸಾಕ್ಷನ್ ಮಾಡೋದು. ಇಲ್ಲೇ ಲೋನ್ ತಗೊಳ್ತೀವಿ, ಇಲ್ಲೇ ಮಾರಿಸ್ತೀವಿ, ಇಲ್ಲೇ ಸೆಟ್ಲ್ಮೆಂಟ್ ಮಾಡಿಸ್ತೀವಿ. ಬ್ಯಾಂಕಿಂದ ಭಾಳ ಅನುಕೂಲ ಆಗಿದೆ ನಮಗೆ. ಶಾರ್ಟ್ ಟೈಮಲ್ಲಿ ನಮ್ಗೆ ಯಾವುದೇ ಥರದ ಕೆಲಸ ಇದ್ರೂ ಫಾಸ್ಟಾಗಿ ಮಾಡ್ಕೊಳ್ತೀವಿ ನಾವು. ಪ್ರತಿಯೊಂದು ಲೋನು, ಹೋಮ್ ಲೋನು ಹೋಮ್ ಲೋನ್ ಮಾಡ್ತಾರೆ, ಸೈಡ್ ಮೇಲೆ ಮಾಡಿಕೊಡ್ತಾರೆ, ಕಾರ್ ಮೇಲೆ ಮಾಡಿಕೊಡ್ತಾರೆ ಲೋನುಗಳು. ಬಡ್ಡಿ ಕಡಿಮೆ ಇದೆ. ಆಮೇಲೆ ಶಾರ್ಟ್ ಟೈಮಲ್ಲಿ ಬೇಗ ಇಂಪ್ರೂವ್ಮೆಂಟ್ ಆಗಿರೋಂಥ ಬ್ಯಾಂಕ್ ಅಂದರೆ ನಮ್ಮ ಧನಲಕ್ಷ್ಮಿ ಬ್ಯಾಂಕು. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಉದಯ್ ಕಿರಣ್ ಅಂತ. ನಾನು ಧನಲಕ್ಷ್ಮಿ ಬ್ಯಾಂಕಿನ ಕಸ್ಟಮರ್ ಆಗಿರ್ತೇನೆ. ಬ್ಯಾಂಕು ನಮಗೆ ಪ್ರಾರಂಭದಿಂದಲೂ ಒಳ್ಳೆಯ ಸೌಕರ್ಯ ಆಗಲಿ, ಸೌಲಭ್ಯ ಆಗಲಿ, ಎಲ್ಲ ಥರ ಏನೀಗ ಠೇವಣಿ ಖಾತೆಗಳಾಗಿರ್ಬೋದು, ಉಳಿತಾಯ ಖಾತೆಗಳಾಗಿರ್ಬೋದು, ಒಳ್ಳೆಯ ಆಕರ್ಷಕ ಬಡ್ಡಿ ದರಗಳಾಗಿರ್ಬೋದು, ಎಲ್ಲ ರೀತಿಯೂ ಹೊಂದಾಣಿಕೆಯಿಂದ ಚೆನ್ನಾಗಿ ನೀಡಿದೆ. ಸರ್ವಿಸ್ ಮುಖಾಂತರ ಬಂದರೆ ತುಂಬ ಚೆನ್ನಾಗಿದೆ, ಇಕೋ ಫ್ರೆಂಡ್ಲಿ ಆಗಿದೆ. ಸ್ಟಾಫ್ ಆಗಲಿ, ಅವ್ರ ನೇಚರ್ ಆಗಲಿ ಎಲ್ಲ ತುಂಬ ಒಳ್ಳೆ ಇದಿದೆ. ಕೋಆರ್ಡಿನೇಟ್ ಮಾಡ್ತಾರೆ, ಅನುಸರಿಸ್ಕೊಳ್ತಾರೆ, ಎಲ್ಲ ಥರ ಬೇಗ ಫಾಸ್ಟಾಗಿ ಪ್ರೋಸೆಸ್ ಮಾಡಿಕೊಡ್ತಾರೆ. ಸಹಕಾರ ಬ್ಯಾಂಕಿಗೆ ಒಂಥರ ಏನು ಸಹಕಾರತ್ವವಾಗಿ ಬೆಳ್ಕೊಂಡು ಹೋಗ್ತಾಯಿದೆ. ಇನ್ನೂ ಹೆಚ್ಚಾಗಿ ಬೆಳೆಸಬೇಕು ಅಂತ ನನ್ನೊಂದು ಕೋರಿಕೆ. ಎಲ್ಲ ಥರ ಸೌಲಭ್ಯಗಳಿವೆ. ಹೋಮ್ ಲೋನ್ ಆಗಿರ್ಬೋದು, ಕಾರ್ ಲೋನ್ ಆಗಿರ್ಬೋದು, ಎಲ್ಲ ಥರ ಸೌಲಭ್ಯಗಳಿವೆ. ಧನ್ಯವಾದಗಳು. ನಮಸ್ತೆ. ಈ ಧನಲಕ್ಷ್ಮಿ ಕೋಆಪರೇಟಿವ್ ಸೊಸೈಟಿ ಅನ್ನೋದು ಒಳ್ಳೆಯ ಉತ್ತಮವಾಗಿ ಬೆಳವಣಿಗೆ ಆಗ್ತಾಯಿದೆ. ಕಡಿಮೆ ಪೀರಿಯಡಲ್ಲಿ ಜಾಸ್ತಿ ಬೆಳವಣಿಗೆ ಆಗಿ ಮತ್ತು ಬೇರೆ ಸಹಕಾರಿ ಸಂಘಗಳಿಗಿಂತ ಚೆನ್ನಾಗಿ ಬೆಳವಣಿಗೆ ಆಗ್ತಾಯಿದೆ. ಮತ್ತು ಬೇಗ ಸಾಲ ಸೌಕರ್ಯ ಎಲ್ಲ ಸಿಗುತ್ತೆ. ಮತ್ತು ಏನಾದರೂ ಬಂದರೆ ರೆಸ್ಪಾನ್ಸ್ ಚೆನ್ನಾಗಿರುತ್ತೆ. ಸ್ಟಾಫ್ ಎಲ್ಲ ಚೆನ್ನಾಗಿದ್ದಾರೆ. ಮ್ಯಾನೇಜರ್ ಆಗಲಿ, ಕ್ಯಾಶಿಯರ್ ಆಗಲಿ ಎಲ್ಲರೂ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಚೆನ್ನಾಗಿದೆ ಸಹಕಾರ. ನಮ್ಮ ಹೆಸರು ರಂಗನಾಥ್ ಅಂತಂದು. ಇಲ್ಲೇ ಚಾಟ್ ಸೆಂಟ್ರ್ ಇಟ್ಕೊಂಡಿದ್ದೀವಿ ನಾವು ಪಿಗ್ನಿ ಕಲೆಕ್ಷನಿಗೆ ಬರ್ತಾರೆ ತೇಜು ಅಂತಂದು ಬ್ಯಾಂಕ್ನವರು. ಅವ್ರ ಹತ್ರ ಡೈಲಿ 200-300 ಕಟ್ಕೊಂಡು ಹೋಗ್ತಾ ಇರ್ತೀವಿ. ನಮಗೆ ಅದು ಉಳಿತಾಯ ಆಗೋದ್ರಿಂದ ನಮಗೆ ಮಕ್ಕಳು ಓದೋಕ್ಕೆಲ್ಲ ಚೆನ್ನಾಗಿ ಅನುಕೂಲ ಆಗುತ್ತೆ. ಮತ್ತು ಒನ್ ಟೈಮು ಏನೋ ನಾವು ಒಡವೆ ಇದ್ದಿದ್ರೆ ಒಡವೆ ಇಟ್ಟು ಸಾಲ ತಗೊತೀವಿ. ಮತ್ತು ವೆಹಿಕಲ್ ಲೋನನ್ನು ಕೊಡ್ತಾಯಿದ್ದಾರೆ ಈ ಬ್ಯಾಂಕ್ನಿಂದ. ನಮಗೆ ಭಾಳ ಅನುಕೂಲ ಆಗುತ್ತೆ ಈ ಬ್ಯಾಂಕ್ ಇರೋದ್ರಿಂದ. ನಮಗೆ ಗೌರ್ಮೆಂಟ್ ಅಂದರೆ ನಮಗೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ಗಳು ಇದು ಅದು ಅಂತಂದು ಇದು ನಮ್ಗೆ ಇದ್ದಿದ್ರೊಳಗೆ ಈ ನಮ್ಮ ಬ್ಯಾಂಕ್ ಇರೋದ್ರಿಂದ ನಮಗೆ ಒಳ್ಳೆಯ ಅನುಕೂಲ ಆಗುತ್ತೆ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಲಕ್ಷ್ಮೀಕಾಂತ್ ಅಂತೇಳಿ. ಈ ಒಂದು ಧನಲಕ್ಷ್ಮಿ ಪತ್ತಿನ ಸಹಕಾರ ಸಂಘದ ಸಂಸ್ಥಾಪನಾ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೀನಿ. ಮತ್ತು ಈ ಒಂದು ನಮ್ಮ ಒಂದು ಸಂಸ್ಥೆಯನ್ನು ನಾವು 2021ರಲ್ಲಿ ಸ್ಥಾಪನೆ ಮಾಡಿದ್ರಿ. ಈಗ 5 ವರ್ಷಗಳ ಅವಧಿಯಲ್ಲಿ ಮುನ್ನಡೀತಾ ಇದೆ. ತುಂಬ ಉತ್ತಮವಾಗಿ ಮುನ್ನಡೀತಾ ಇದೆ. ಈ ಒಂದು ಸಹಕಾರ ಸಂಸ್ಥೆಯನ್ನು ಏನಕ್ಕೋಸ್ಕರ ನಾವು ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ರಿ ಅಂತೇಳಿದರೆ, ನಮ್ಮ ಎಲ್ಲ ಒಂದು ಮಿತ್ರರೆಲ್ಲರೂ ಒಂದು ಬೇರೆ ಬೇರೆಯ ಫೈನಾನ್ಸ್ಗಳಲ್ಲಿ, ಕಮರ್ಷಿಯಲ್ ಬ್ಯಾಂಕುಗಳಲ್ಲಿ ಇದರಲ್ಲೆಲ್ಲ ಏನು ಒಂದು ವೆಹಿಕಲ್ಸನ್ನು ಮತ್ತು ರೈತಾಪಿ ವರ್ಗದವರು ಜನಗಳೆಲ್ಲವೇ ಏನು ಒಂದು ತಮ್ಮ ಒಂದು ಒಡವೆಗಳನ್ನು ಅಥವಾ ಬಂಗಾರದ ವಸ್ತುಗಳನ್ನು ಆ ಒಂದು ಬ್ಯಾಂಕುಗಳಲ್ಲಿ ಇಡ್ತಾಯಿದ್ರು. ಅದರಲ್ಲಿ ಏನಾಗ್ತಾಯಿತ್ತು ಅಂತ ಹೇಳಿದ್ರೆ, ತಿಂಗಳಿಗೊಮ್ಮೆ ಬಡ್ಡಿ ಕಟ್ಟಬೇಕಾಯಿತು. ಇನ್ನು 30ನೇ ತಾರೀಕು ಆ ಟೈಮ್ ಬಂದಿದೆ ಅಂತೇಳಿದರೆ, ಆ 28ನೇ ತಾರೀಕೇ ಆ ಒಂದು ಕಸ್ಟಮರ್ಗಳಿಗೆ, ಆ ಗ್ರಾಹಕರಿಗೆ ಆ ಬ್ಯಾಂಕಿನ ಸಿಬ್ಬಂದಿಗಳು
ಸಿಕ್ಕಾಪಟ್ಟೆ ಟಾರ್ಚರನ್ನು ಕೊಡ್ತಾಯಿದ್ದಾರೆ. ನೀವು 1ನೇ ತಾರೀಕಿಗೆ ಬಡ್ಡಿ ಕಟ್ಟಬೇಕು, 30ನೇ ತಾರೀಕು ಬಡ್ಡಿ ಕಟ್ಟಬೇಕು ಅಂತೇಳಿ. ಅಥವಾ ನಮ್ಮ ರೈತರ ಹತ್ರ ಅಥವಾ ಜನಗಳ ಹತ್ರ ಪ್ರತಿ ತಿಂಗಳು ಬಡ್ಡಿ ಕಟ್ಟಬೇಕು ಅಂದರೆ ಆಗ್ತಾ ಇರಲಿಲ್ಲ. 3 ತಿಂಗಳು ಅವ್ರು ಈ ಕಡೆ ಬರಲಿಲ್ಲ ಅಂತೇಳಿದರೆ ಈ ಮುತ್ತೂಟ್ ಫೈನಾನ್ಸು, ಮಣಿಪುರಮ್ಮು, ಬೇರೆ ಬೇರೆ ಬೆರಳೆಣಿಕೆಯಷ್ಟು ಏನೋ ಒಂದು ಈ ನಾಯಿ ಕೊಡೆಗಳು ಹಿಂಗೆ ಏನು ಎಬ್ಬಿದ್ದಾವೆ ಅಂಥ ಒಂದು ಸಂಸ್ಥೆಗಳಲ್ಲಿ ಆ ಬಂಗಾರ ಅನ್ನೋದೇ ಇರ್ತಿರಲಿಲ್ಲ. ಎಲ್ಲ ಕರಗಿಸ್ಕೊಂಡು ಬೇರೆ ಬೇರೆ ರಾಜ್ಯಗಳಿಗೆ ಹೊರಟೋಗಿರೋರೆಲ್ಲವೇ. ಅದಕ್ಕೋಸ್ಕರ ಈ ಥರ ಒಂದು ಸಹಕಾರ ಸಂಸ್ಥೆಯನ್ನು ನಾವು ಮಾಡಿದರೆ ಅದರಲ್ಲಿ 1 ವರ್ಷದವರೆಗೂ ನಾವು ಬಡ್ಡಿ ಕಟ್ಟಲಿಲ್ಲ ಅಂತೇಳಿದ್ರೆ ಅವ್ರ ಗಮನಕ್ಕೆ ತರದೇನೆ ನಾವು ಯಾವುದೇ ಕಾರಣಕ್ಕೂ ಅಂಥ ಒಂದು ವಸ್ತುಗಳನ್ನ ನಾವು ಹರಾಜು ಹಾಕೋದಿಲ್ಲ ಅಥವಾ ಮುಟ್ಗೋಲು ಹಾಕೊಳ್ಳೋದಕ್ಕಾಗೋದಿಲ್ಲ. ಇದೇನೋ ಒಂದು ಸರ್ಕಾರದ ಸಂಸ್ಥೆ ಏನಿದೆ ಆ ಒಂದು ಕಾನೂನಿನ ಅಡಿಯಲ್ಲಿ ನಮ್ಮ ಒಂದು ಸಂಸ್ಥೆ ನಿರ್ವಹಿಸ್ತಾ ಇದೆ. ನಮ್ಮ ಒಂದು ಬ್ಯಾಂಕಿನಲ್ಲಿ ಏನೋ ಒಂದು ನಿಶ್ಚಿತ ಠೇವಣಿಗಳ ಮೇಲೆ ಹಿರಿಯ ನಾಗರಿಕರಿಗೆ 9.5% ನಾವು ಅಧಿಕ ಬಡ್ಡಿಯನ್ನು ಕೊಡ್ತಾ ಇದ್ದೀರಿ ಗ್ರಾಹಕರಿಗೆ. ತದನಂತರ ಏನೋ ಒಂದು ವೆಹಿಕಲ್ ಲೋನನ್ನು ತುಂಬ ಹೆಚ್ಚಿನದಾಗಿ ಕೊಡ್ತಾ ಇದ್ದೀರಿ ರೈತಾಪಿ ವರ್ಗಕ್ಕೆ. ಅದರಲ್ಲೂ ಅಂತೇಳಿದರೆ ಏನೋ ಒಂದು JCB ಇರ್ಬೋದು, ಇಟಾಚಿ ಇರ್ಬೋದು, ಟಿಪ್ಪರ್ ಇರ್ಬೋದು, 2 ವೀಲರ್ಸು ಮತ್ತು 3 ವೀಲರ್ಸು, ಇದ್ರ ಬಗ್ಗೆ ಎಲ್ಲ ಲೋನ್ಗಳನ್ನು ನಾವು ಆ ಒಂದು ಸಾಲ ಸೌಲಭ್ಯವನ್ನು ನೀಡ್ತಾ ಇದ್ದೇವೆ. ಅದಕ್ಕಿಂತ ಹೆಚ್ಚಿನದಾಗಿ ಏನೋ ಒಂದು ಬಂಗಾರದ ಒಡವೆಗಳನ್ನು ಜಾಸ್ತಿ ನಾವು ಕೊಡ್ತಾ ಇದ್ದೀರಿ, ನಮ್ಮ ಬ್ಯಾಂಕಿಂದ ಕೊಡ್ತಾ ಇದ್ದೀರಿ. ಅದರಿಂದ ಎಲ್ಲ ಗ್ರಾಹಕರಿಗೆ ತುಂಬ ಸಂತೃಪ್ತಿಯಾಗಿದ್ದಾರೆ. ಮತ್ತು ಈ ಒಂದು 5ನೇ ವರ್ಷದತ್ತ ಈ ಒಂದು ನಮ್ಮ ಸಂಸ್ಥೆ ಅತಿ ಹೆಚ್ಚಿನ ಒಂದು ಲಾಭಾಂಶದತ್ತ ನುಗ್ತಾ ಇದೆ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಮತ್ತು ಈ ಒಂದು ನಮ್ಮ ಸಂಸ್ಥೆಯನ್ನು ನಾವು ಪ್ರಾರಂಭ ಮಾಡಬೇಕು ಅಂದ್ಕೊಂಡಾಗ ನಮ್ಮ ಹಿರಿಯ ಮಾರ್ಗದರ್ಶಕರಾಗಿ ನಮ್ಮ ರಾಮನಾಥ್ ಅಂತಕ್ಕಂಥ ಬೇರೆ ಒಂದು ಪ್ರಮುಖವಾದ ಒಂದು ಖಾಸಗಿ ಪತ್ತಿನ ಸಹಕಾರ ಸಂಘದಲ್ಲಿ ಅವರು ಮ್ಯಾನೇಜರಾಗಿ ಕೆಲಸ ಮಾಡ್ತಾಯಿದ್ರು. ಅವರ ನಿವೃತ್ತಿಯ ನಂತರ ಅವರನ್ನು ನಮ್ಮ ಒಂದು ಸಂಸ್ಥೆಗೆ ಸಲಹೆಗಾರರನ್ನಾಗಿ ನೇಮಿಸ್ಕೊಂಡ್ರಿ. ಮತ್ತು ನಮ್ಮ ಬ್ಯಾಂಕಿನಲ್ಲಿ ಒಬ್ಬರು ಮ್ಯಾನೇಜರನ್ನು ತೊಗೋಬೇಕು ಅಂದ್ಕೊಂಡಾಗ ಒಬ್ಬರು MCOM ಮಾಡಿರ್ತಕ್ಕಂಥ ಒಬ್ಬ ಮಹಿಳಾ ಸಿಬ್ಬಂದಿಯನ್ನು ತೊಗೊಂಡ್ರಿ. ಅದೇ ರೀತಿ ಇನ್ನೊಬ್ಬ ಎಂಪ್ಲಾಯಿನ ನಾವು ತೊಗೊಂಡಿದ್ರಿ, ತೇಜಸ್ ಅಂತೇಳಿ. ಅವರ ಒಂದು ಸಹಕಾರ ತುಂಬ ಚೆನ್ನಾಗಿರ್ತದೆ. ಮತ್ತು ಅವ್ರು ಬೆಳಗ್ಗೆ ಏನು ಒಂದು 10 ಗಂಟೆ 10:30 ನಮ್ಮ ಬ್ಯಾಂಕ್ ಅಂತ ಹೇಳಿದ್ರೆ 10 ಕಾಲಿಗಾಗಲೇ ನಾವು ಓಪನ್ ಮಾಡಿರ್ತೀರಿ. ಮತ್ತು ಸಂಜೆ 6 ಗಂಟೆವರೆಗೂ ನಾವು ಒಂದು ಸೌಲಭ್ಯವನ್ನು ಕೊಡ್ತಾ ಇರ್ತೀರಿ. ಇದನ್ನು ನಮ್ಮ ಗ್ರಾಹಕರು ಉಪಯೋಗಪಡಿಸ್ಕೋಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ನಮ್ಮ ಚಾನೆಲ್ನವ್ರಿಗೂ ನನ್ನ ವಂದನೆಗಳು. ನಮ್ಮ ಬ್ಯಾಂಕಿನ ಅಡ್ವರ್ಟೈಸು ಚೆನ್ನಾಗಿ ಮಾಡೋಕ್ಕೆ ಬಂದವರೆ ನಮಗೂ ತುಂಬ ಸಂತೋಷ. ಅವರು ಒಳ್ಳೆ ಧನ್ಯವಾದಗಳನ್ನ ಹೇಳ್ತೀವಿ ನಮ್ಮ ಬ್ಯಾಂಕ್ ಪರವಾಗಿ ಅಡ್ವರ್ಟೈಸ್ ಕೊಡೋದ್ರಿಂದ. ನಾನು ಒಬ್ಬ ಸಣ್ಣ ರೈತನಾಗಿ ಒಂದು ಉನ್ನತ ಮಟ್ಟದ ರೈತನಾಗಿದ್ದೀನಿ. ಈಗ ಹಿಂದೆ ನಾನು ಸಣ್ಣ ರೈತ ಆಗಿದ್ದೆ, ಈಗ ಒಂದು ಉನ್ನತ ಮಟ್ಟದ ರೈತ ಆಗಿದ್ದೀನಿ. ನಾವು ನಮ್ಮ ಅಧ್ಯಕ್ಷರು ನಮ್ಮ ರಾಮನಾಥಣ್ಣವರು ನಾವು ಸೇರಿ ಒಂದು ಸಹಕಾರ ಸಂಘ ಮಾಡ್ಬೋದಲ್ಲ ಅಂತಂದೇಳಿ ಯೋಚನೆ ಮಾಡಿ ನಮ್ಮ ಮೂವರು ಒಂದು ಸಂಘ ಕಟ್ಟೀವಿ. ಈಗ ಸಂಘ ಭಾಳ ಚೆನ್ನಾಗಿ ನಡೀತಾ ಐತೆ. ಜೊತೆಗೆ ನಮಗೆ ಒಳ್ಳೆ ಕ್ಯಾಶಿಯರ್ ಸಿಕ್ಕವ್ರೆ, ಒಳ್ಳೆ ಮ್ಯಾನೇಜರ್ ಸಿಕ್ಕವ್ರೆ. ನಮ್ಮ ರಾಮನಾಥಣ್ಣವರು 30 ವರ್ಷದ ಅನುಭವ ರಿಟೈರ್ಡ್ ಆಗಿದ್ದರು. ಅವ್ರ ಮಾರ್ಗದರ್ಶನಕ್ಕೆ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಜನಗಳಿಗೆ ಒಂದು ಒಳ್ಳೆಯದಾಗಲಿ, ಜನಗಳಿಗೊಂದು ಸಹಕಾರ ಆಗಲಿ ಎಂಬ ಉದ್ದೇಶದಿಂದ ನಾವು ಈ ಬ್ಯಾಂಕನ್ನು ಮಾಡಿದ್ದೀವಿ. ಒಳ್ಳೆ ಲಾಭದಾಗೈತೆ, ಒಳ್ಳೆ ಚೆನ್ನಾಗಿ ನಡೀತಾ ಐತೆ. ನಾವು ಇಲ್ಲಿ ಬ್ಯಾಂಕ್ನಾಗ ಉಪಾಧ್ಯಕ್ಷರಾಗಿ ನಾವು ಸಾಕಷ್ಟು ಕೆಲಸ ಮಾಡ್ತಾಯಿದ್ದೀವಿ. ಪಿಗ್ನಿ ಕಲೆಕ್ಟು, ಡಿಪಾಸಿಟ್ ಇಕ್ಸೋದು ಅದೆಲ್ಲ ಸಾಕಷ್ಟು ಮಾಡಿದ್ದೀವಿ. ಒಂದು ಉನ್ನತ ಮಟ್ಟವಾಗಿ ನಮ್ಮ ಬ್ಯಾಂಕ್ ನಡೀತಾ ಐತೆ. ಯಾವುದೇ ವಿಧವಾದ ತೊಂದರೆ ಇಲ್ಲ, ಒಳ್ಳೆ ಬಾಡಿ ಐತೆ. ಯಾವ ವಿಧವಾದ ಇಲ್ಲಿ ರಾಜಕೀಯ ಇನ್ನೊಂದು ಮತ್ತೊಂದು ಯಾವುದೂ ಇಲ್ದಂಗೆ ಒಳ್ಳೆ ಉನ್ನತ ಮಟ್ಟವಾಗಿ ನಡೀತಾ ಐತೆ. ಮೇಯ್ನು ನಮ್ಮ ಅಧ್ಯಕ್ಷರು ರಾಮನಾಥಣ್ಣರದೇ ದೊಡ್ಡ ಮುಖ್ಯ. ಯಾಕೆಂದರೆ ಅವ್ರಿಗೆ ಇದೇ ಸಹಕಾರ ಸಂಘದಾಗೆ ರಿಟೈರ್ಡ್ ಆಗಿದ್ದರು. 30 ವರ್ಷದ ಅನುಭವ ಆಯ್ತಲ್ಲ, ಅದರಿಂದ ಒಳ್ಳೆ ಉನ್ನತ ಮಟ್ಟವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಒಳ್ಳೆಯ ಸಹಕಾರವನ್ನು ಕೊಡ್ತಾ ಇದ್ದೀವಿ ಬ್ಯಾಂಕಿಗೆ. ನಾವು ದಿವಸ 2 ದಿನಕ್ಕೂ 3 ದಿನಕ್ಕೂ ಬಂದು ಇಲ್ಲಿ ನೋಡ್ತಿದ್ದೀವಿ, ಯಾವ ದುಡ್ಡು ಬಂದು ಬರಲಿಲ್ಲ ಇನ್ನೊಂದು ಮತ್ತೊಂದು ಅಂತೆಲ್ಲ ವಿಚಾರಿಸ್ಕೊಂಡು ಒಳ್ಳೆ ಲಾಭದಾಗೈತೆ, ಒಳ್ಳೆ ಚೆನ್ನಾಗಿ ನಡೀತಾ ಐತೆ. ಎಲ್ಲರಿಗೂ ಒಂದು ಅನುಕೂಲ ಆಗಲಿ ಎಂಬ ಉದ್ದೇಶದಿಂದ ನಾವು ಮಾಡಿರೋದು. ಇದ್ರಾಗೇನು ಲಾಭ ಬರ್ತೈತೆ ನಮ್ಗೆ ಅನುಕೂಲ ಆಗ್ತೈತೆ ನಮ್ಮ ಉದ್ದೇಶದಿಂದಲ್ಲ, ಜನಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾವು ಈ ಬ್ಯಾಂಕನ್ನು ಮಾಡಿದ್ದೀವಿ. ನಮಗಾಲ 77-78 ವರ್ಷ. ಇನ್ನು ಮುಂದೆ ನಡೆಸ್ಕೊಂಡು ಹೋಗ್ತಕ್ಕಂಥ ಕ್ಯಾಶಿಯರ್ಗೂ ಮ್ಯಾನೇಜರ್ಗೂ ಒಳ್ಳೆ ಉನ್ನತ ಮಟ್ಟವಾಗಿ ನಡೆಸ್ಕೊಂಡು ಹೋಗಿ ನಮ್ಮ ಹೆಸರನ್ನು ಉಳಿಸ್ರಿ. ಈ ಮುಂದೆ ಈ ಬ್ಯಾಂಕನ್ನು ಅಭಿವೃದ್ಧಿ ಪಡಿಸ್ರಿ. ಒಂದು ನೀವು ಸ್ವತಂತ್ರ ನಿಮ್ಮ ಡಿಪಾರ್ಟ್ಮೆಂಟಾಗಿ ಇದ್ದಂಗೆ ಒಂದು ಕಟ್ಟಡವನ್ನು ಮಾಡಿರಿ ಅಂತಂದು ಹೇಳ್ತೀನಿ. ನಮಗೇನು ಆಲೇ ಬಸ್ ಕಾಯ್ತಾ ಇದ್ದೀವಿ, ಯಾವ ಗೊತ್ತಾಯ್ತಪ್ಪ ಬಸ್ ಹೋಗೋಕ್ಕೆ ಅಂತ ಅವ್ರಿಗೆ ಹೇಳ್ತಾ ಇದ್ದೀನಿ. ನಮ್ಮ ಕ್ಯಾಶಿಯರ್ಗೂ ಮ್ಯಾನೇಜರ್ಗೂ ಒಂದು ಉನ್ನತ ಮಟ್ಟವಾಗಿ ನಡೆಸ್ಕೊಂಡು ಹೋಗಿ ನಮ್ಮ ಹೆಸರು ಉಳಿಸ್ಬೇಕು ನೀವು ಈ ಬ್ಯಾಂಕಿಂದ ಅಂತಂದು ಇಷ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ನಾವು ರಾಜಣ್ಣವ್ರಂತ ಡೈರೆಕ್ಟ್ರ್ ಆಗಿದ್ದೀವಿ ಇಲ್ಲಿ. ನಾವು ಬ್ಯಾಂಕು ಓಪನ್ ಮಾಡಿ ಅಲ್ಲಿ 4 ವರ್ಷ ಆಯಿತು. ಎಲ್ಲ ಚೆನ್ನಾಗಿ ನಡೀತಾ ಐತೆ. ಇದು ವೆಹಿಕಲ್ ಲೋನು, ಗಿರ್ವಿ ಸಾಲ, ತಿರ್ಗಾ
ಆಧಾರ್ ಸಾಲ ಎಲ್ಲ ಕೊಡ್ತಾಯಿದ್ದೀವಿ. ಕಸ್ಟಮರ್ ಎಲ್ಲ ಚೆನ್ನಾಗಿ ಕಟ್ತಾ ಇದ್ದಾರೆ. ಇವರು ಸಿಬ್ಬಂದಿನೂ ಚೆನ್ನಾಗಿ ವರ್ಕ್ ಮಾಡ್ತಾಯಿದ್ದಾರೆ. ಅದರಿಂದ ಏನು ಇದಿಲ್ಲ, ಚೆನ್ನಾಗಿ ನಡೀತಾ ಇದೆ ಸಂಸ್ಥೆ. ರಂಗನಾಥ್ ಎಮ್ಮೆರಳ್ಳಿ. ನಾನು ಶ್ರೀ ಧನಲಕ್ಷ್ಮಿ ಪತ್ತಿನ ಸಹಕಾರಿ ಸಂಘದಲ್ಲಿ ನಿರ್ದೇಶಕರಾಗಿದ್ದೀನಿ. 2021ರಲ್ಲಿ ಈ ಸಂಘ ಸ್ಥಾಪನೆ ಆಯಿತು. ಆ ಟೈಮಲ್ಲೆಲ್ಲ ನಾವು ಎಲ್ಲ ಶೇರ್ ಎಲ್ಲ ಕಲೆಕ್ಟ್ ಮಾಡಿ ಸಂಘ ಸ್ಥಾಪನೆ ಮಾಡಿದ್ವಿ. ಆಮೇಲೆ ಒಳ್ಳೆ ಸಿಬ್ಬಂದಿ ವರ್ಗ ಇದ್ದಾರೆ, ಆಮೇಲೆ ಒಳ್ಳೆ ಬಾಡಿ ಇದೆ. ಹಂಗಾಗಿ ತುಂಬ ಚೆನ್ನಾಗಿ ನಡೀತಾ ಇದೆ. ಸುಮಾರು 4.5 ವರ್ಷ ಆಯಿತು ಇಲ್ಲಿಗೆ, ಚೆನ್ನಾಗಿ ನಡೀತಾ ಇದೆ. ನಮಗೂ ಈ ಸಂಘದಲ್ಲಿ ಇದ್ದು ಕೆಲಸ ಮಾಡಿ ಯಾವುದೇ ಬೇಜಾರಿಲ್ಲ, ಚೆನ್ನಾಗಿ ನಡೀತಾ ಇದೆ. ಹೊಸ ಸದಸ್ಯರನ್ನ ತುಂಬ ಎಲ್ಲ ಕಡೆ ಹೇಳಿ ಶೇರ್ಗಳನ್ನೆಲ್ಲ ಹಾಕಿಸಿ ಇನ್ನೂ ಚೆನ್ನಾಗಿ ಸಂಸ್ಥೆ ಬೆಳೆಸಬೇಕು ಅಂತ ತುಂಬ ಆಸೆ ಇದೆ. ನಾವು ಬ್ಯಾಂಕ್ ಓಪನ್ ಆಗಿ 4 ವರ್ಷ ಆಗಿದೆ. ಈಗ ಡೈರೆಕ್ಟರ್ಗಳು ಸದಸ್ಯರುಗಳು ಸೇರಿ ಡಿಪಾಸಿಟ್ ಇಕ್ಕಿ ಒಂದು ಬ್ಯಾಂಕನ್ನು ಮುಂದಕ್ಕೆ ತರಬೇಕು ಹೇಳಿ ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಇನ್ನು ಈ ಲೋನ್ಗಳೆಲ್ಲ ನಾವು ಕೊಡ್ತಾಯಿದ್ದೀವಿ. ಗೋಲ್ಡ್ ಲೋನು, 4 ವೀಲು, 6 ವೀಲರು ಎಲ್ಲಕ್ಕೂ ಲೋನ್ ಕೊಡ್ತಾಯಿದ್ದೀವಿ. ಈಗ ಬ್ಯಾಂಕು ಚೆನ್ನಾಗಿ ಮುಂದುವರಿತಾ ಇದೆ. ಅದಕ್ಕೆ ಸಹಾಯ ಮಾಡಬೇಕು. ರಾಮನಾಥ್ ಅವರು ಮುಂದೆ ಬಿದ್ದು ಈ ಕೆಲಸವನ್ನು ಕಾರ್ಯ ನೆರವೇರಿಸ್ತಾ ಇದ್ದಾರೆ. ನಮಸ್ಕಾರ. ಈ ಸಹಕಾರಿ ಟಿ ವಿ ಚಾನಲ್ಲು ಮಾಡಿರೋದು ನಮಗೆಲ್ಲ ತುಂಬ ಸಂತೋಷ ಆಗ್ತಾಯಿದೆ. ಯಾಕೆಂದರೆ ಇಂಥದ್ದು ಯಾವುದೂ ಆಗಿರಲಿಲ್ಲ ನಮ್ಮ ಸಹಕಾರ ರಂಗದಲ್ಲಿ. ತುಂಬ ಸಂತೋಷ ನಮಗೆ. ನಮ್ಮ ಈ ಒಂದು ಧನಲಕ್ಷ್ಮಿ ಪತ್ತಿನ ಸಹಕಾರ ಸಂಘ ಶಿರಾದಲ್ಲಿ ಪ್ರಾರಂಭ ಆಗಿದ್ದು, ನೋಂದಣಿ ಆಗಿದ್ದು 12/8/2020ರಲ್ಲಿ. ಇದನ್ನು ನಾವು ಕಾರ್ಯಾರಂಭ ಮಾಡಿದ್ದು 9/4/2021ರಲ್ಲಿ. ನಾವೆಲ್ಲ ಸಮಾನ ಮನಸ್ಕರು ಸೇರ್ಕೊಂಡು ಏನಾದರೂ ಮಾಡಬೇಕು ಅಂತ ನಾನು ಹಿಂದೆ ಶ್ರೀ ರಂಗನಾಥ ಪತ್ತಿನ ಸಹಕಾರ ಸಂಘದಲ್ಲಿ ಅದು 1993-94ರಲ್ಲಿ ಪ್ರಾರಂಭ ಆಯಿತು. ಪ್ರಾರಂಭ ಆಗಿದ್ದೆ 93-94ರಲ್ಲಿ. ಪ್ರಾರಂಭದಲ್ಲೇ ನಾನು ಅದನ್ನು ನೌಕರಾಗಿ ಸೇರ್ಕೊಂಡು ಸಾಮಾನ್ಯ ಕ್ಲರ್ಕಾಗಿ ಸೇರ್ಕೊಂಡು 98ರಲ್ಲಿ ನನ್ನ ಕಾರ್ಯದರ್ಶಿ ಮಾಡಿರು. ನನ್ನ ಕಾರ್ಯದರ್ಶಿಯಾಗಿ ನನಗೆ ಕೊಟ್ಟಾಗ ನನ್ನ ಕೈಯಲ್ಲಿ ಆ ಸಂಘವನ್ನು ಕೊಟ್ಟಾಗ ಕೇವಲ 6 ಲಕ್ಷ ಬಂಡವಾಳ ಇತ್ತು. ನಾನು ಅದು 2020ರಲ್ಲಿ ನಾನು ನಿವೃತ್ತಿ ಆಗುವಾಗ ಸುಮಾರು 12 ಕೋಟಿ ಎಷ್ಟು ದುಡಿಯೋ ಬಂಡವಾಳವನ್ನು ಮಾಡಿ ಸುಮಾರು 50 ಲಕ್ಷ 47 ಲಕ್ಷ ಲಾಭವನ್ನು ಮಾಡಿ ನಾನು 2020ರಲ್ಲಿ ಜೂನ್ 20ರಲ್ಲಿ ನಿವೃತ್ತನಾದೆ. ನಿವೃತ್ತನಾದ ಮೇಲೆ ನಾವು ನ್ಯೂಟ್ಲಾಗಿರಬಾರ್ದಲ್ಲ, ನಮ್ಮ ಕಲ್ತಿರ್ತಕ್ಕಂಥ ವಿದ್ಯೆನ ಮುಂದುವರಿಸ್ಬೇಕಲ್ಲ ಅನ್ನೋ ಒಂದು ಉದ್ದೇಶದ ಮೇಲೆ ಕೂತ್ಕೊಂಡ್ರೆ ಕಬ್ಬಣನೂ ತುಕ್ಕಿ ಹಿಡಿಯುತ್ತೆ ಅಂತಂದು ಇದನ್ನು ನಮ್ಮ ಕಲ್ತಿರ್ತಕ್ಕಂಥ ವಿದ್ಯೆನ ಬೇರೆಯವ್ರಿಗೆ ದಾರಿ ಎರಿಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಸಮಾನ ಮನಸ್ಕರೆಲ್ಲ ಸೇರ್ಕೊಂಡು 2021ರಲ್ಲಿ ಧನಲಕ್ಷ್ಮಿ ಪತ್ತಿನ ಸಹಕಾರ ಸಂಘ ಅಂತ ನಾವು ಪ್ರಾರಂಭ ಮಾಡೀವಿ. ನಾವು ಯಾವ ಟೈಮಲ್ಲಿ ಪ್ರಾರಂಭ ಮಾಡಿವೋ ಅದು ಕೊರೋನಾ ಟೈಮಲ್ಲಿ ಪ್ರಾರಂಭ ಮಾಡಿದ್ದು ನಾವು. ಅಂಥ ಇಕ್ಕಟ್ಟಿನ ಪರಿಸ್ಥಿತಿನಲ್ಲೂ ನಮ್ಮ ಸಂಘ ಓಪನ್ ಆದ ದಿವಸಲೇ ಸುಮಾರು 11 ಲಕ್ಷ ಡೆಪಾಸಿಟ್ ಬಿತ್ತು ಇಲ್ಲಿ. ನಾವು ಅವತ್ತಿನಿಂದಲೂ ಗಿರ್ವಿ ಸಾಲ, ವಾಹನ ಸಾಲ, ಸ್ಥಿರಾಸ್ತಿ ಆಧಾರ ಸಾಲ ಎಲ್ಲ ಭದ್ರತೆ ಮೇಲೆ ಸಾಲ ಕೊಟ್ಕೊಂಡು ಒಳ್ಳೊಳ್ಳೆ ಬಿಸ್ನೆಸ್ಮೆನ್ಗಳ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಇದು ಮಾಡೀವಿ. ಇವತ್ತು ಸುಮಾರು 4 ಕೋಟಿ ಡೆಪಾಸಿಟ್ಟು ಬಂದಿದೆ ಸಂಘ. ಇಂಥ ಅತಿ ಕಡಿಮೆ ಅವಧಿನಲ್ಲಿ ಸಂಘ ಇನ್ನೂ ಮುಂದುವರಿತೈತೆ ಅಂತಂದು ನಮ್ಮ ಇದಿದೆ, ನನಗೆ ಆಶಾಭಾವನೆ ಇದೆ. ನಮ್ಮೆಲ್ಲ ನಿರ್ದೇಶಕರು ತುಂಬ ಸಹಕಾರ ಕೊಡ್ತಾಯಿದ್ದಾರೆ. ಅಧ್ಯಕ್ಷರು, ಉಪಾಧ್ಯಕ್ಷರು. ನಮ್ಮ ಉಪಾಧ್ಯಕ್ಷರಂತೂ ಭಾಳ ಶ್ರದ್ಧೆಯಿಂದ ಇಲ್ಲಿ ತಗೊಳ್ತಾರೆ. ರಿಕವರಿ ಬಗ್ಗೆ ಆಗಲಿ, ಯಾವುದ್ರ ಬಗ್ಗೆನೇ ಆಗಲಿ ಹೇಳು, ಪ್ರತಿನಿತ್ಯನೂ ನಮಗೆ ಎಚ್ಚರಿಕೆ ಕೊಡ್ತಾ ಇರ್ತಾರೆ. ಎಲ್ಲ ಸಿಬ್ಬಂದಿಗೂ ಎಚ್ಚರಿಕೆ ಕೊಡ್ತಿದ್ದಾರೆ. ನನ್ನ ತಿಳುವಳಿಕೆ ಇರೋವಷ್ಟು ನಾನು ಇವ್ರಿಗೆ ಸಿಬ್ಬಂದಿಗೆ ಗೈಡ್ಲೈನ್ಸ್ ಕೊಟ್ಕೊಂಡು ಯಾವ ಥರ ಮಾಡಬೇಕು, ಬೈಲಾ ಯಾವ ಥರ ಫಾಲೋ ಮಾಡಬೇಕು ಅನ್ನೋದು ಬೈಲಾ ನಿಯಮಾನುಸಾರ ಎಲ್ಲ ಕೆಲಸ ಮಾಡ್ತಾಯಿದ್ದೀವಿ. ಕೆಲಸ ಮಾಡ್ತಾಯಿದ್ದಾರೆ ನಮ್ಮ ಸಂಘದವರು.
ತುಂಬ ನಮ್ಮ ನೌಕರರು ತುಂಬ ಪ್ರಾಮಾಣಿಕರು. ಈ ಇರ್ತಕ್ಕಂಥ ಇಬ್ಬರು ನೌಕರರು ತುಂಬ ಪ್ರಾಮಾಣಿಕರಾಗಿದ್ದಾರೆ. ಯಾವುದೇ ಒಂದು ಮಿಸ್ಅಪ್ರೇಷನ್ಗೆ ಅವಕಾಶ ಇಲ್ದಂಗೆ ಸಂಘವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. 100% ಇವತ್ತು ರಿಕವರಿ ಇದೆ. ಯಾವುದು ಓಕು ಬಾಕಿ ಯಾವುದೂ ಇಲ್ಲ. ತುಂಬ ಸಹಕಾರ ಕೊಟ್ಟಂಥ ಎಲ್ಲ ನಮ್ಮ ಸದಸ್ಯರಿಗೂ ಮತ್ತು ಆಡಳಿತ ಮಂಡಳಿಯವ್ರಿಗೂ ಸಿಬ್ಬಂದಿಯವ್ರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಈ ನಾನು 2 ಮಾತನ್ನು ಮುಕ್ತಾಯ ಮಾಡ್ತೀನಿ. ನನ್ನ ಹೆಸರು ಸುಪ್ರೀತಾ. ಶ್ರೀ ಧನಲಕ್ಷ್ಮಿ ಪತ್ತಿನ ಸಹಕಾರ ಸಂಘದಲ್ಲಿ ವ್ಯವಸ್ಥಾಪಕರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಇಲ್ಲಿ 2021ರಿಂದ ಇಲ್ಲಿವರೆಗೂ ಕೆಲಸ ಮಾಡ್ತಾನೇ ಇದ್ದೀನಿ. ಇಲ್ಲಿ SP ಅಕೌಂಟು, RD, FD ಮತ್ತು ವೆಹಿಕಲ್ ಲೋನು, ಗಿರ್ವಿ ಸಾಲ ಮತ್ತು ಠೇವಣಿಗಳ ಮೇಲೆ ಸಾಲ ಮತ್ತು ಯಶಸ್ವಿನಿ 2022ರಿಂದ ಯಶಸ್ವಿನೂ ಮಾಡಿಕೊಡ್ತಾಯಿದ್ದೀವಿ ಸದಸ್ಯರಿಗೆ. ಅವ್ರಿಗೂ ಚಿಕಿತ್ಸೆಗೆ ಹೆಲ್ಪ್ ಆಗಲಿ ಅಂತಂದು. ಮತ್ತು ನಮ್ಮಲ್ಲಿ ನಾವು ಸ್ಟಾರ್ಟ್ ಮಾಡಿದಾಗ 500 ಚಿಲ್ಲರೆ ಸದಸ್ಯರಿದ್ದರು. ಈಗ 800 ಚಿಲ್ಲರೆ ಸದಸ್ಯರಾಗಿದ್ದಾರೆ ಇಲ್ಲಿಗೆ. ಮತ್ತು ಈಗ 4 ಕೋಟಿ ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟಿಂಗ್ ಡೇ ನಮಗೆ 11 ಲಕ್ಷ FD ಬಂದಿತ್ತು. ಈಗ 4 ಕೋಟಿಗೆ ರೀಚ್ ಆಗಿದ್ದೀವಿ. ಇನ್ನು ಮುಂದಕ್ಕೆ ಬೆಳೆಸಬೇಕು ನಮ್ಮೆಲ್ಲರ ಆಸೆ. ಮತ್ತು ನಮ್ಮ ಎಲ್ಲ ಡೈರೆಕ್ಟ್ರುಗಳು ಮತ್ತು ನಮ್ಮ ರಾಮನಾಥ್ ಸರ್ ಅಂತೂ ನಮಗೆ ಕೆಲಸ ಕಲಿಸಿರೋದೇ ನಮ್ಮ ರಾಮನಾಥ್ ಸರು. ನಮಗೆ ಏನು ಇದು ಗೊತ್ತೇ ಇರಲಿಲ್ಲ. ನಾನು ಬೇರೆ ಕಡೆ ಕೆಲಸ ಮಾಡಿದ್ದು. ಈ ಫೀಲ್ಡಿಗೆ ಬಂದ ಮೇಲೆ ನಮ್ಮ ಸರು ಪ್ರತಿಯೊಂದು 0ಇಂದ ಇಲ್ಲಿವರೆಗೂ ಕಳಿಸಿದ್ದಾರೆ. ಇನ್ನು ಮುಂದಕ್ಕೂ ನಮಗೆ ಹೇಳ್ಕೊಂಡು ಕೊಡ್ತಾರೆ. ಯಾವುದೇ ರೀತಿ ನಮಗೆ ತೊಂದರೆ ಆಗದಲ್ಲೇ ಥರ ನೋಡ್ಕೊತಾರೆ. ಮತ್ತು ರಿಕವರಿನೂ ಅಷ್ಟೇ. ಅಕಸ್ಮಾತ್ ಫೋನ್ ಮಾಡ್ಬೇಕಾದ್ರೆ ಕಸ್ಟಮರ್ ಹೇಳಲಿಲ್ಲ ಅಂದರೂ ಸರ್ಗೊಂದ್ಸರಿ ಹೇಳಿದ್ರೆ ಸಾಕು, ಅವರು ಫೋನ್ ಮಾಡಿ ರಿಕವರಿ ಮಾಡಿಕೊಡ್ತಾರೆ ನಮಗೆ. ಮತ್ತು ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ಡೈರೆಕ್ಟ್ರುಗಳು ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ ಲೋನ್ ರಿಕವರಿ ಮಾಡೋದಕ್ಕೆ. ಮತ್ತು ನಮ್ಮ ಸ್ಟಾಫು ಸಮೇತ ಎಲ್ಲ ಇದರಲ್ಲೂ ತೊಡಗಿಸ್ಕೊಂತವ್ರೆ. ಎಲ್ಲ ಕಾರ್ಯದಲ್ಲೂ ನಾವು ಇದು ಮಾಡ್ಬೇಕು ಅದು ಮಾಡ್ಬೇಕಂತ ಯಾವುದೇ ಇಲ್ಲ. ಎಲ್ಲ ರೀತಿ ಸಹಕಾರ ಕೊಡ್ತಾ ಇದ್ದಾರೆ. ನಮಸ್ತೆ, ನನ್ನ ಹೆಸರು ತೇಜಸ್ ಕುಮಾರ್ ಅಂತ. ನಾನು ಇಲ್ಲಿ 2 ವರ್ಷದಿಂದ ಕ್ಯಾಶಿಯರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಅಂದರೆ ನಮ್ಮಲ್ಲಿ ವೆಹಿಕಲ್ ಲೋನು, ಹೋಮ್ ಲೋನು ಮತ್ತು ಸ್ಯಾಲ್ರಿ ಮೇಲೆ ಲೋನ್ ಕೊಡ್ತಾಯಿದ್ದೀವಿ, ಗೋಲ್ಡ್ ಲೋನ್ ಕೊಡ್ತಾಯಿದ್ದೀವಿ. ಎಲ್ಲದರಲ್ಲೂ ಕಡಿಮೆ ಬಡ್ಡಿ ದರದಲ್ಲಿ ಕೊಡ್ತಾಯಿದ್ದೀವಿ. ರಿಕವರಿ ಇನ್ನೂ ತುಂಬ ಯಾವ ಪೆಂಡಿಂಗ್ ಇಲ್ದಂಗೆ ಎಲ್ಲ ಆಗ್ತಾಯಿದೆ. ರಿಕವರಿ ಬೇಕು ಅಂದರೆ ನಮ್ಮದರಲ್ಲಿ ಬೇರೆ ಸಂಘದಲ್ಲಿ ಬರೀ ಸ್ಟಾಫ್ಗಳ ಮೇಲೆ ಬಿಡ್ತಾರೆ. ಆದರೆ ಇಲ್ಲಿ ಅಡ್ವೈಸರ್ ಆಗಿರ್ಬೋದು, ಅಧ್ಯಕ್ಷರು, ಉಪಾಧ್ಯಕ್ಷರಾಗಿರ್ಬೋದು, ಅವರು ಸೇರಿಸಿ ನಮಗೆ ರಿಕವರಿ ಮಾಡೋಕ್ಕೆ ತುಂಬ ಸಹಾಯ ಮಾಡ್ತಾರೆ. ಹಾಗೆ ಮ್ಯಾನೇಜರ್ ಆಗಿರ್ಬೋದು, ಎಲ್ಲರೂ ಒಳ್ಳೆ ಸಹಕಾರದಿಂದ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ನನ್ನ ಹೆಸರು ಯದುನಂದನ್ ಅಂತ, ಜ್ಯೋತಿ ನಗರ. ಧನಲಕ್ಷ್ಮಿ ಬ್ಯಾಂಕ್ನಾಗ ಅಲ್ಲೇನೆ 4 ವರ್ಷದಿಂದ 3 ವರ್ಷದಿಂದ ವ್ಯವಹಾರ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಸ್ಪಂದಿಸ್ತಾರೆ. 4 JCB ತಗೊಂಡಿದ್ದೀವಿ, 5 JCBನೇ ತಗೊಂಡಿದ್ದೀವಿ. ನಮ್ಮ ಸ್ನೇಹಿತರಿಗೂ ನಾವು ಕರ್ಕೊಂಬಂದು ಚೆನ್ನಾಗಿ ವ್ಯವಹಾರ ಇರೋದಕ್ಕೆ ಅವ್ರನ್ನೂ ಇಲ್ಲಿ ಪರಿಚಯ ಮಾಡಿಕೊಟ್ಟಿದ್ದೀವಿ. ಅವರು ಚೆನ್ನಾಗಿ ಕಟ್ಕೊಂಡು ಹೋಗ್ತಾಯಿರೋ ದುಡ್ಡುಗಳು ನಾವು ಕಟ್ಕೊಂಡು ಹೋಗೋದು. ಆಮೇಲೆ ಇದಕ್ಕೆ ಯಾವುದೋ ಒಂದು ಕೆಟ್ಟ ಹೆಸರು ತಗೊಂಡಿಲ್ಲ. ಇಲ್ಲಿ ಒಳಗಡೆ ಇರೋದು ಅಧ್ಯಕ್ಷರು ರಾಮನಾಥಣ್ಣವ್ರು, ಲಕ್ಷ್ಮೀಕಾಂತಣ್ಣವರು, ಸುಪ್ರೀತಕ್ಕವರು ಚೆನ್ನಾಗಿ ಸ್ಪಂದಿಸ್ತಾರೆ. ಬಂದವ್ರನ್ನೂ ತುಂಬ ಒಳ್ಳೆ ಬ್ಯಾಂಕು. ಚೆನ್ನಾಗಿ ಬಂದು ನೀವು ವ್ಯವಹಾರ ಮಾಡ್ಕೊಂಡು ಹೋಗ್ರಿ. ಆತ್ಮೀಯ ಸಹಕಾರಿ ಬಂಧುಗಳೇ, ನೋಡಿದ್ರಲ್ಲ, ಕೇವಲ ಕಡಿಮೆ ಒಂದು ಬಡ್ಜೆಟಲ್ಲಿ ಶುರುವಾಗಿ ಇವತ್ತು ಬಹಳಷ್ಟು ಅಭಿವೃದ್ಧಿಯಲ್ಲಿ ಸಾಗ್ತಾ ಇರುವಂತಹ ಒಂದು 200-300 ಸದಸ್ಯರಿಂದ ಒಳಗೂಡಿ ಈಗ 850ಕ್ಕೂ ಹೆಚ್ಚು ಸದಸ್ಯರನ್ನು ಒಳಗೊಂಡಿರುವಂತಹ ಒಂದು ಸಂಸ್ಥೆ ಧನಲಕ್ಷ್ಮಿ ಪತ್ತಿನ ಸಹಕಾರ ಸಂಘ. ಇದು ಅಭಿವೃದ್ಧಿಯ ಪಥ. ಇಂದಿನ ವಿಶೇಷ ನೋಡ್ತಾ ಇರಿ ಸಹಕಾರಿ TV, ಮೊದಲು ಮಾನವನಾಗು. ನಮಸ್ಕಾರ.